ಇದೀಗ ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದೆ ಒಂದ್ ಕಡೆ, ಮತ್ತೊಂದು ಕಡೆ ಈ ರೀತಿಯಾದಂತಹ ಭೀಕರ ಸ್ಥಿತಿಗಳು ಮತ್ತೊಂದು ಕಡೆ ಉದ್ಭವ ಆಗಿರುವಂತದ್ದು. ಅದರಲ್ಲಿ ಗ್ಯಾಸ್ ಎಮರ್ಜೆನ್ಸಿಯನ್ನ ಹೇರಲಾಗಿದೆ. ಬೆಂಗಳೂರಿನ ಪಿಜಿಗಳಿಗೂ ಸಂಕಷ್ಟ ವ್ಯಕ್ತವಾಗ್ತಾ ಇರುವಂತದ್ದು. ಗ್ಯಾಸ್ ಎಮರ್ಜೆನ್ಸಿ, ಬೆಂಗಳೂರಿನ ಪಿಜಿಗಳಿಗೂ ಸಂಕಷ್ಟ. ಯುದ್ಧದ ಕಾರ್ಮೋಡ, ಪಿಜಿ ಉದ್ಯಮಕ್ಕೂ ತಟ್ಟಿದ ಬಿಸಿ. ಅಡುಗೆ ಎಣ್ಣೆ ಬೆಲೆ ಏರಿಕೆ, ಸಿಲಿಂಡರ್ ಪೂರೈಕೆ ವ್ಯತ್ಯಯ ಆಗ್ತಾ ಇದೆ. ಪಿಜಿಯಲ್ಲಿನ ವೆರೈಟಿ ಊಟಕ್ಕೂ ಬೆಲೆ ಏರಿಕೆಯ ಬಿಗ್ ಶಾಕ್ ಇದೀಗ. ದಿನಸಿ ಮತ್ತು ತರಕಾರಿ ದರ ದುಬಾರಿ, ಮೆಸ್ ನಿರ್ವಹಣೆ ಕಷ್ಟ. ಕಮರ್ಷಿಯಲ್ ಗ್ಯಾಸ್ ಏರಿಕೆ, ಕಿಚನ್ ಮ್ಯಾನೇಜ್ಮೆಂಟ್ ಕಷ್ಟ. ಬೇರೆ ಊರಿನಿಂದ ಬಂದವರಿಗೆ ಹೊರೆಯಾಗ್ತಿದೆ ಪಿಜಿ ಬದುಕು. ಬಾಡಿಗೆ ಏರಿಸುವ ಅನಿವಾರ್ಯತೆ, ಪಿಜಿ ವಾಸಿಗಳಿಗೆ ಸಂಕಷ್ಟ. ನಿರ್ವಹಣಾ ವೆಚ್ಚ ಭರಿಸಲಾಗದೆ ಪಿಜಿ ಮಾಲೀಕರು ಹೈರಾಣಾಗಿದ್ದಾರೆ. ನಿರಂತರ ಬೆಲೆ ಏರಿಕೆಯಿಂದ ಆರ್ಥಿಕ ಸಂಕಷ್ಟದಲ್ಲಿ ಪಿಜಿಗಳು. ಪಿಜಿ ಮಾಲೀಕರ ವೈಯಕ್ತಿಕ ಉಳಿತಾಯಕ್ಕೂ ಹೊಡೆತ ಬೀಳ್ತಾ ಇದೆ. ಗ್ಯಾಸ್ ಎಮರ್ಜೆನ್ಸಿ, ಬೆಂಗಳೂರಿನ ಪಿಜಿಗಳಿಗೂ ಸಂಕಷ್ಟ ನೋಡಿರಿ. ಯುದ್ಧದ ಕಾರ್ಮೋಡ, ಪಿಜಿ ಉದ್ಯಮಕ್ಕೂ ತಟ್ಟಿದೆ. ಅಡುಗೆ ಎಣ್ಣೆ ಬೆಲೆ ಏರಿಕೆ, ಸಿಲಿಂಡರ್ ಪೂರೈಕೆ ವ್ಯತ್ಯಯ, ಪಿಜಿಯಲ್ಲಿನ ವೆರೈಟಿ ಊಟಕ್ಕೂ ಒಂದು ಕಡೆ ಬೆಲೆ ಏರಿಕೆಯ ಬಿಸಿ. ದಿನಸಿ ಮತ್ತು ತರಕಾರಿ ದರ ದುಬಾರಿ, ಮೆಸ್ ನಿರ್ವಹಣೆ ಕಷ್ಟ. ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಕಮರ್ಷಿಯಲ್ ಗ್ಯಾಸ್ ಏರಿಕೆ ಆಗಿದೆ, ಕಿಚನ್ ಮ್ಯಾನೇಜ್ಮೆಂಟ್ ಕಷ್ಟ ಆಗಿದೆ. ಬೇರೆ ಊರಿಂದ ಬಂದವರಿಗೆ ಹೊರೆಯಾಗ್ತಾ ಇದೆ ಪಿಜಿ ಬದುಕು. ಬಾಡಿಗೆ ಏರಿಸುವ ಅನಿವಾರ್ಯತೆ, ಪಿಜಿ ವಾಸಿಗಳಿಗೆ ಸಂಕಷ್ಟ. ನಿರ್ವಹಣಾ ವೆಚ್ಚ ಭರಿಸಲಾಗದೆ ಪಿಜಿ ಮಾಲೀಕರು ಒಂದು ಕಡೆ ಹೈರಾಣಾಗಿದ್ದಾರೆ. ನಿರಂತರ ಬೆಲೆ ಏರಿಕೆಯಿಂದ ಆರ್ಥಿಕ ಸಂಕಷ್ಟದಲ್ಲಿ ಪಿಜಿಗಳಿರುವಂಥದ್ದು. ನೋಡಿ, ಬೆಂಗಳೂರಿನ ಪಿಜಿಗಳಲ್ಲೂ ಸಹಿತ ಇದೀಗ ಗ್ಯಾಸ್ನ ಬಿಸಿ ಯಾವ ಮಟ್ಟಕ್ಕೆ ತಡ್ತಾ ಇದೆ ಅಂತ. ಯಾಕಂದ್ರೆ ಈಗ ಪಿಜಿ ವಾಸಿಗಳಿಗೆ ಒಂದು ಕಡೆ ಸಂಕಷ್ಟ ಎದುರಾಗಿರುವಂಥದ್ದು. ಈಗ ಗ್ಯಾಸ್ನ ಬೆಲೆ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನು ಗ್ಯಾಸ್ನ ಬೆಲೆ ಒಂದು ಕಡೆ ಏರಿಕೆ ಆಗಿದೆ. ಅದ್ರ ಜೊತೆಗೆ ತೈಲದ ವಿಚಾರಕ್ಕೆ, ಅಂದರೆ ಅಡುಗೆ ಎಣ್ಣೆಯ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ಅಲ್ಲೂ ಕೂಡ ಬೆಲೆ ಏರಿಕೆ ಆಗಿರುವಂಥದ್ದು. ಹೀಗಾಗಿ ಈ ಒಂದು ಬಿಸಿ ಏನಿದೆ ಇದು ಪಿಜಿಗೆ ಎಷ್ಟು ಮಟ್ಟಿಗೆ ಇಲ್ಲಿ ಹೊಡೆತವನ್ನ ಕೊಡುತ್ತೆ, ಪಿಜಿಯಲ್ಲಿ ವಾಸವಾಗಿರುವಂಥವ್ರಿಗೆ ಎಷ್ಟು ಮಟ್ಟಿಗೆ ಇಲ್ಲಿ ಹೊಡೆತವನ್ನ ಕೊಡುತ್ತೆ ಅಂತ ನಾವು ಗಮನಿಸಿದ್ರೆ ನಿಜಕ್ಕೂ ಕೂಡ ಅಲ್ಲಿ ಬಾಡಿಗೆಯನ್ನ ಹೆಚ್ಚಳ ಮಾಡುವಂತ ಪ್ರಸಂಗ ಎದುರಾಗುತ್ತೆ. ಯಾಕಂದ್ರೆ ಈಗಾಗಲೇ ಗ್ಯಾಸ್ನ ಬೆಲೆ ಏರಿಕೆ, ಅಡುಗೆ ಎಣ್ಣೆಯ ಬೆಲೆ ಏರಿಕೆ ಆಗಿರುತ್ತೆ ಅಂತ ಅದನ್ನ ಗಮನಿಸಿ ನೋಡಿದಾಗ ಅಲ್ಲಿ ಆ ಪಿಜಿ ಮಾಲೀಕರು ಭರಿಸಬೇಕಾಗುತ್ತೆ. ಅದನ್ನ ಅವ್ರು ಹೇಗೆ ಕಿತ್ಕೊಳ್ಬೇಕು, ಯಾರ ಕಡೆಯಿಂದ ಅದನ್ನ ಭರಿಸಬೇಕು ಅಂತ ಅಂದ್ರೆ ಪಿಜಿಯಲ್ಲಿ ವಾಸವಾಗಿರುವಂಥವ್ರಿಗೆ. ಸೊ ಹಾಗಾಗಿ ಪಿಜಿಯ ರೆಂಟ್ ಸಹಿತ ಇನ್ನು ಜಾಸ್ತಿ ಆಗುವಂತ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಎಷ್ಟು ಮಟ್ಟಿಗೆ ಈ ಯುದ್ಧದ ಎಫೆಕ್ಟ್ ಭಾರತದಲ್ಲಿ ಆಗುತ್ತೋ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ವಿಚಾರಕ್ಕೆ ಈಗ ಏರಿಕೆ ಆಗುತ್ತೆ ಅಂತ ಅಲ್ಲಿ ಮಾತನಾಡೋದಾದ್ರೆ, ಮತ್ತೊಂದು ಕಡೆ ಕಚ್ಚಾ ತೈಲದ ವಿಚಾರದಲ್ಲೂ ಇಲ್ಲಿ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು. ಚಿಕ್ಕ ಪುಟ್ಟ ದಿನಸಿಗಳನ್ನ ತೆಗೆದುಕೊಂಡು ಬರಬೇಕು ಅಂತ ಅಂದ್ರೂ, ಅಲ್ಲಿ ತರಕಾರಿಗಳನ್ನ ತೆಗೆದುಕೊಂಡು ಬರಬೇಕು ಅಂತ ಅಂದ್ರೂ ಬೆಲೆ ಜಾಸ್ತಿ ಆಗ್ತದೆ. ಸೊ ಹೀಗಾಗಿ ಅಲ್ಲಿ ಇವುಗಳನ್ನ ಮ್ಯಾನೇಜ್ಮೆಂಟ್ ಮಾಡಬೇಕಲ್ವಾ. ಅದರಲ್ಲಿ ಪಿಜಿ ಎಲ್ಲಿಂದ ಅದನ್ನ ಭರಿಸಬೇಕು ಅಂತ ಅಂದ್ರೆ ಪಿಜಿಯಲ್ಲಿ ವಾಸವಾಗಿರೋದ್ರಿಂದ ಅಲ್ಲಿ ವಾಸವಾಗಿರೋರ ಮೇಲೆ ತಿಂಗಳ ಏನು ರೆಂಟನ್ನು ಅಲ್ಲಿ ನಿರ್ವಹಣೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಅದರ ಬಿಸಿಯಲ್ಲಿ ತಟ್ಟುತ್ತೆ. ಸೊ ಹಾಗಾಗಿ ಪಿಜಿ ಖಾಲಿ ಮಾಡುವ ಭೀತಿಯಲ್ಲಿ ಮಾಲೀಕರು ಒಂದು ಕಡೆ ಇದ್ದಾರೆ. ಬಾಡಿಗೆ ಏರಿಸುವ ಅನಿವಾರ್ಯತೆ, ವಾಸವಿರುವ ವಿದ್ಯಾರ್ಥಿಗಳು, ಉದ್ಯೋಗಿಗಳಿಗೆ ದರ ಏರಿಕೆಯ ಬಿಸಿ ತಡ್ತಾ ಇದೆ. ಲಾಭಾಂಶದಲ್ಲಿ ಭಾರಿ ಇಳಿಕೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇದೀಗ ಈ ಒಂದು ಬಿಸಿ ಯಾವ ರೀತಿ, ಅಂದ್ರೆ ಗ್ಯಾಸ್ನ ಬಿಸಿ ಎಷ್ಟರ ಮಟ್ಟಿಗೆ ತಡ್ತಾ ಇದೆ ಅಂತ ಅಂದ್ರೆ, ಮಾಮೂಲಿಯಾಗಿ ಈಗ ಪಿಜಿಯಲ್ಲಿ ವಾಸವಾಗಿರುವಂತಹ ಎಷ್ಟೋ ಜನಗಳಿಗೆ ಇದರ ಬಿಸಿ ತಡ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಇದನ್ನ ಭರಿಸಬೇಕು ಅಂತ ಅಂದ್ರೆ ಪಿಜಿ ಮಾಲೀಕರು ಇದೀಗ ಅಲ್ಲಿ ರೆಂಟ್ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಇದು ಯಾವ ರೀತಿಯಾದಂತ ಪ್ರಸಂಗವನ್ನ ಒದಗಿಸ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ ಈ ಬಗ್ಗೆ? ಎಸ್ ವನಿತಾ, ಯಾವಾಗ ಯುದ್ಧ ಆರಂಭವಾಯಿತೋ ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ, ಅಂದಿನಿಂದ ಸಹ ಭಾರತಕ್ಕೆ ಎಫೆಕ್ಟ್ ತಟ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಕರ್ನಾಟಕದಲ್ಲಿರುವಂತಹ ಪಿ ಜಿ ಅಸೋಸಿಯೇಷನ್ ಪಿ ಜಿ ಮಾಲೀಕರಿಗೂ ಸಹ ಇದು ತಟ್ಟಿರುವಂಥದ್ದು. ಯಾಕಂತಂದರೆ ನಾವು ನಿನ್ನೆಯಿಂದ ನೋಡ್ತಾ ಇದ್ವಿ, ಇದು ಹೋಟೆಲ್ ಸಂಘದ ಮಾಲೀಕರಿಗೂ ಸಹ ಮಾತುಗಳನ್ನು ಹೇಳಿದರು. ನಮ್ಮ ಹೋಟೆಲಲ್ಲಿ ಸಿಲಿಂಡರ್ ಇಲ್ಲದೆ ಇರೋದರಿಂದ ಸಮಸ್ಯೆಗಳಾಗ್ತಾ ಇದ್ದಾವೆ. ಇವತ್ತು ಮಧ್ಯಾಹ್ನದವರೆಗೂ ಮಾತ್ರ ನಾವು ಸ್ಟಾಕ್ಗಳನ್ನು ಪೂರೈಕೆ ಮಾಡಿಕೊಂಡು ಏನು ಹೋಟೆಲ್ನಲ್ಲಿ ಆಹಾರ ಮತ್ತು ತಿಂಡಿ ಪದಾರ್ಥ
ಪದಾರ್ಥಗಳನ್ನು ನಾವು ಸರ್ವಿಸ್ ಮಾಡಬಹುದು ಅನ್ನುವಂಥದ್ದನ್ನು ಹೇಳಿದರು. ಆದರೆ ಇದರ ಜೊತೆಗೆ ಸದ್ಯಕ್ಕೆ ಏನು PG ಮಾಲೀಕರು ಸಹ ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ನಮಗೂ ಸಹ ಈ ಯುದ್ಧದ ಎಫೆಕ್ಟ್ ತಟ್ತಾ ಇರುವಂಥದ್ದು. ಸಿಲಿಂಡರ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಇದರಿಂದ ಸಮಸ್ಯೆ ಆಗ್ತಾ ಇದೆ, ಪೂರೈಕೆಯಲ್ಲೂ ವ್ಯತ್ಯಯ ಆಗ್ತಾ ಇದೆ. ಯಾಕಂತಂದರೆ ಸುಮಾರು ಏನಿಲ್ಲ ಅಂದರೆ 4 ರಿಂದ 5 PGಗಳನ್ನು ನಡೆಸುವಂತಹ ಮಾಲೀಕರಿದ್ದಾರೆ. ಸೊ ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ. ಯಾಕಂತಂದರೆ ಅವ್ರಿಗೂ ಸಹ ಸಿಲಿಂಡರ್ ಬೇಕಾಗುತ್ತೆ. ಜೊತೆಗೆ ಕೇವಲ ಇಲ್ಲಿ PG ಮಾಲೀಕರಿಗೆ ಸಿಲಿಂಡರ್ ದರ ಏರಿಕೆ ಜೊತೆಗೆ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿರುವುದು ಮಾತ್ರ ಸಮಸ್ಯೆಯಾಗಿ ಕಾಣ್ತಾ ಇದೆ. ಇದರ ಜೊತೆಗೆ ಏನು ಅಂತಂದರೆ ಅಡುಗೆ ಆಯಿಲ್ ದರವೂ ಸಹ ಜಾಸ್ತಿ ಆಗಿರುವಂಥದ್ದು, ಇದರ ಜೊತೆಗೆ ದಿನಸಿ ದರವೂ ಜಾಸ್ತಿ ಆಗಿದೆ. ಇನ್ನಿತರ ದರ ಒಂದಾದ ಮೇಲೆ ಒಂದು ರೀತಿಯಲ್ಲಿ ದರವನ್ನು ಏರಿಕೆ ಮಾಡ್ತಾ ಹೋದಾಗ ನಮಗೆ ಲಾಭ ಎಲ್ಲಿ ಬರಬೇಕು? ಜೊತೆಗೆ ಈ ಸದ್ಯಕ್ಕೆ ಯುದ್ಧ ನಡೀತಾ ಇರೋದ್ರಿಂದಾಗಿ ಶೇರ್ ಮಾರ್ಕೆಟಲ್ಲೂ ಸಹ ಕುಸಿತವನ್ನು ಕಂಡಿದ್ದೇವೆ ನಾವು. ಈ ರೀತಿ ಆದರೆ ನಾವು ಯಾವ ರೀತಿಯಾಗಿ PGಯನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಪತ್ರವನ್ನು ಬರೆದಿದ್ದಾರೆ, ಕೇಂದ್ರ ಸರ್ಕಾರಕ್ಕೂ ಪತ್ರವನ್ನು ಬರೆದು ತಾವು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ಈ ಎಲ್ಲವೂ ದರಗಳು ಏರಿಕೆ ಆಗೋದ್ರಿಂದಾಗಿ ಅವರು ಸಹ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಾವು PGಯ ದರದಲ್ಲಿ ಏರಿಕೆ ಮಾಡ್ತೀವಿ, PG ರೆಂಟನ್ನು ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದನ್ನು ಸಹ ಈಗ ತಿಳಿದು ಬರ್ತಾ ಇರುವಂಥದ್ದು. ಒಂದು ವೇಳೆ PG ರೆಂಟನ್ನು ದರವನ್ನು ಏರಿಕೆ ಮಾಡಿದ್ರು ಅಂತಂದರೆ PGಯಲ್ಲಿ ಹೆಚ್ಚಾಗಿ ಇರುವಂಥವ್ರು ಅಂತಂದರೆ ಒಂದು ಸ್ಟೂಡೆಂಟ್ಸ್ಗಳು, ಜೊತೆಗೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಂಥ UPSC ಸ್ಟೂಡೆಂಟ್ಸ್ಗಳು ಇವರೇ ಹೆಚ್ಚಾಗಿ ಇರೋದ್ರಿಂದಾಗಿ ಆ ವಿದ್ಯಾರ್ಥಿಗಳಿಗೂ ಸಹ ಇದು ಹೊಡೆತ ಬೀಳುತ್ತೆ. ಯಾಕಂತಂದರೆ 5,000 ಕೊಡುವಂಥ ಜಾಗದಲ್ಲಿ 7,000 ಕೊಡೋಕ್ಕಾಗ್ಬೋದು, 7,000 ಕೊಡುವಂಥ ಜಾಗದಲ್ಲಿ 9,000ವರೆಗೂ ಸಹ ಕೊಡುವ ಸ್ಥಿತಿ ಬರಬಹುದು. ಸೊ ಓದುವಂಥ ವಿದ್ಯಾರ್ಥಿಗಳಿಗೆ PG ದರ ಹೆಚ್ಚಳವಾದರೆ ಖಂಡಿತವಾಗಿಯೂ ಇದು ಹೊಡೆತ ಬೀಳುತ್ತೆ. ಮುಂದಿನ ದಿನ ಇದೇ ರೀತಿಯಾಗಿ ಕಂಟಿನ್ಯೂ ಆದರೆ, ಏನು ಕಳೆದ ಒಂದು 2-3 ದಿನದಲ್ಲಿ ನಾವು ಈ ರೀತಿಯಾಗಿ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಇದೇ ರೀತಿಯಾಗಿ ಇನ್ನೊಂದು 2-3 ದಿನಗಳ ಕಾಲ ಮುಂದುವರೆದ್ರೆ ಖಂಡಿತವಾಗಿ PG ಮುಚ್ಚಬೇಕು, ಇಲ್ಲ PGಯ ರೆಂಟ್ ದರವನ್ನು ನಾವು ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ PG ಯಾರೆಲ್ಲ ಮಾಡಿದ್ದಾರೆ ಆ ಬಿಲ್ಡಿಂಗ್ನ ಬಾಡಿಗೆಯನ್ನು ಸಹ ಕಟ್ಟಬೇಕಾಗುತ್ತೆ. ಇನ್ನು ಏಪ್ರಿಲ್ 1ನೇ ತಾರೀಕಿನಿಂದ ವಿದ್ಯುತ್ ದರವನ್ನು ಸಹ ಏರಿಕೆ ಮಾಡುವಂಥ ಸಾಧ್ಯತೆ ಇದೆ. ವಿದ್ಯುತ್ ದರ, ದಿನಸಿ ದರ, ಅಡುಗೆ ಎಣ್ಣೆಯ ದರ, ಜೊತೆಗೆ ಈಗ ಪೆಟ್ರೋಲ್ ಡೀಸೆಲ್ ದರವೂ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ಈಗ ಸಿಲಿಂಡರ್ ದರವೂ ಸಹ ಜಾಸ್ತಿ ಆಗಿದೆ. ದರ ಜಾಸ್ತಿ ಆದರೂ ನಮಗೆ ಪೂರೈಕೆಯಲ್ಲಿ ವ್ಯತ್ಯಾಸ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈ ಎಲ್ಲವನ್ನ ಗಮನಿಸಿರುವಂತಹ PG ಮಾಲೀಕರ ಸಂಘಟನೆ ಏನಿದೆ, ಅವರೂ ಸಹ ದರವನ್ನು PG ರೆಂಟನ್ನು ಜಾಸ್ತಿ ಮಾಡೋದಕ್ಕೆ ಪ್ಲ್ಯಾನಿಂಗನ್ನು ಮಾಡ್ತಾ ಇರುವಂತಹದ್ದು. ಇಳಿಕೆಯಲ್ಲಿ ಇನ್ನೂ 1 ವಾರದವರೆಗೂ ಯಾವುದೇ ರೀತಿಯಾದಂಥ ಇಳಿಕೆ ಕಾಣಲಿಲ್ಲ ಅಂದರೆ ಖಚಿತವಾಗಿಯೂ ಸಹ ರೆಂಟನ್ನು ಜಾಸ್ತಿ ಮಾಡ್ತಾರೆ. ಆದರೆ ಈ ಎಲ್ಲ ರೆಂಟ್ ದರವು ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಜನರ ಮೇಲೆ ಹೊರೆಯಾಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳು ಯಾರೆಲ್ಲ ಬೆಂಗಳೂರಿನಲ್ಲಿ ಓದ್ತಾ ಇದ್ದಾರೆ, ವಿದ್ಯಾರ್ಥಿಗಳು PGಯಲ್ಲಿ ಇದ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ಖಂಡಿತವಾಗ್ಲೂ ಸಮಸ್ಯೆ ಆಗುತ್ತೆ. ಅಕಸ್ಮಾತ್ ಇದೇ ರೀತಿ ಆದರೆ ವಿದ್ಯಾರ್ಥಿಗಳು 9,000 ರಿಂದ 10,000ವರೆಗೂ PGಗೆ ತಂದು ಕೊಡುವಂತಾದರೆ ಎಲ್ಲಿಂದ ಹೋಗೋದು? ಈಗ ಒಂದಷ್ಟು ಜನ 15,000 ಸ್ಯಾಲ್ರಿಯಲ್ಲಿ ದುಡಿತಾ ಇರ್ತಾರೆ. ಸೊ ಈ ಎಲ್ಲರಿಗೂ ಸಹ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು. ಇನ್ನೊಂದೇನಂತಂದರೆ 15 ರಿಂದ 20,000 ಸಂಬಳ ಒಂದಷ್ಟು ಜನರಿಗೆ ಇರೋದ್ರಿಂದ ಸಂಬಳದಲ್ಲಿ ಯಾವುದೇ ರೀತಿಯಾದಂಥ ಏರಿಕೆಗಳು ಕಾಣ್ ಬರ್ತಾ ಇಲ್ಲ ನಮಗೆ. ಆದರೆ ಈ ದರಗಳಲ್ಲಿ ತುಂಬಾ ಬೆಲೆ ಏರಿಕೆ ಕಂಡು ಬರ್ತಾ ಇದೆ. ಇದು ನಮ್ಮ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಹ ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಸಿಲಿಂಡರ್ ಪೂರೈಕೆಗೆ ಕೇಂದ್ರ ಸರ್ಕಾರ ಮುಂದಾಗಿರುವುದು, ಆದರೆ ರಾಜ್ಯದಲ್ಲಿ ಇದರ ಪೂರೈಕೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗಿದೆ. ಅಂದರೆ ಖಂಡಿತವಾಗಿ ಹೋಟೆಲ್ ಮಾಲೀಕರಿಗೆ ಸಿಲಿಂಡರಿಂದ ಸಮಸ್ಯೆ ಎದುರಾಗಿರುವಂಥದ್ದು, PGಯವರಿಗೂ ಸಹ ಸಮಸ್ಯೆ ಎದುರಾಗಿರುವಂಥದ್ದು. 2 ದಿನದಲ್ಲಿ ಇದಕ್ಕೆ ಏನು ಫುಲ್ ಪಾಯಿಂಟ್ ಸಿಗಬೇಕಾಗಿರುವಂಥದ್ದು. ವನಿತಾ, ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗೆ.